15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15 ವರ್ಷಗಳಲ್ಲಿ ಈ ಚಲನಚಿತ್ರೋತ್ಸವ ಬೆಳೆದು ಬಂದ ದಾರಿಯನ್ನು ನೀವು ಗಮನಿಸಿದರೆ ಈ ಚಿತ್ರೋತ್ಸವದ ಮೂಲ ಉದ್ದೇಶವೂ ನಿಮಗೆ ಗೊತ್ತಾಗುತ್ತೆ. ಈ ಚಿತ್ರೋತ್ಸವ ಹೇಗೆ ಬೆಳೆದು ಬಂದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮುಖ್ಯವಾಗಿ ವಿದೇಶಿ ಚಿತ್ರಗಳನ್ನು ಪ್ರದರ್ಶಿಸುವ ಒಂದು ವೇದಿಕೆಯಾಗಿ ಸೃಷ್ಟಿಗೊಂಡ ಈ ಚಲನಚಿತ್ರೋತ್ಸವ ಇವತ್ತು ಬೇರೆ ಬೇರೆ ಅಂಶಗಳನ್ನು ಒಳಗೊಂಡಿದೆ. ಸಮಕಾಲೀನ ಜಾಗತಿಕ ಚಿತ್ರಗಳನ್ನು ತೋರಿಸುವ ಜೊತೆಗೆ ಸಮಕಾಲೀನವಾಗಿ ಚಿತ್ರ ಮಾಧ್ಯಮ ಹೇಗೆ ಬೆಳೆದು ಬಂದಿದೆ, ಚಿತ್ರದ ತಾಂತ್ರಿಕ ಜಗತ್ತು ಹೇಗೆ ಬದಲಾಗಿದೆ, ಜನ ಅದನ್ನು ಹೇಗೆ ಸ್ವೀಕರಿಸ್ತಾ ಇದ್ದಾರೆ, ಈಗ ಡಿಜಿಟಲ್ ರೆವಲ್ಯೂಷನ್ ಆದ ನಂತರ ಸಿನಿಮಾಗಳು ಯಾವ ರೀತಿ ಜನಕ್ಕೆ ಹತ್ತಿರವಾಗ್ತಾ ಇದೆ, ಹೇಗೆ ಬೇರೆ ರೀತಿಯಲ್ಲಿ ಹತ್ತಿರವಾಗ್ತಾ ಇದೆ ಅನ್ನೋ ವಿಷಯಗಳನ್ನು ಕೂಡ ಇದ್ರ ಮೂಲಕ ನೀವು ಗಮನಿಸ್ಬೋದು. ಈ ವರ್ಷದ ವಿಶೇಷ ಹೇಳಬೇಕು ಅಂತಂದರೆ ಸಮಕಾಲೀನ ಚಲನಚಿತ್ರಗಳ ಒಂದು ಗುಂಪಿನಲ್ಲಿ 30 ಚಿತ್ರಗಳು ಭಾರತೀಯ ಚಿತ್ರೋತ್ಸವಗಳಿಗೆ ಬರ್ತಾ ಇರೋದರಲ್ಲಿ ಪ್ರೀಮಿಯರ್ ಶೋಗಳಾಗಿದ್ದಾವೆ. ಸುಮಾರು 52 ಚಿತ್ರಗಳು ಮಹಿಳಾ ನಿರ್ದೇಶಕಿಯರು ನಿರ್ದೇಶಿಸಿರುವ ಚಿತ್ರಗಳಿದ್ದಾವೆ, ಸಾಕ್ಷ್ಯ ಚಿತ್ರಗಳಿದ್ದಾವೆ, ಒಂದು ದೇಶದ ಪುನರಾವಲೋಕನ ಇದೆ, 2 ಮಹತ್ವದ ನಿರ್ದೇಶಕರ ಪುನರಾವಲೋಕನ ಇದೆ. ಹೀಗೆ ಹಲವಾರು ವಿಭಾಗಗಳಿದ್ದಾವೆ. ಅಲ್ಲದೆ ಮಾಮೂಲಾಗಿ ನಮ್ಮಲ್ಲಿ ಇರ್ತಾ ಇದ್ದಂಥ ಏಷ್ಯನ್ ಸ್ಪರ್ಧೆ ಇದೆ, ಏಷ್ಯನ್ ಚಿತ್ರಗಳ ಸ್ಪರ್ಧೆ ಇದೆ, ಭಾರತೀಯ ಚಿತ್ರಗಳ ಸ್ಪರ್ಧೆ ಇದೆ, ಕನ್ನಡ ಚಿತ್ರಗಳ ಸ್ಪರ್ಧೆ ಇದೆ. ಹೀಗೆ ವಿವಿಧ ಭಾಗಗಳಲ್ಲಿ ಜಗತ್ತಿನ ಅತ್ಯುತ್ತಮವಾದ ಚಿತ್ರಗಳನ್ನು ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನೀವು ಈ ಚಿತ್ರೋತ್ಸವದಲ್ಲಿ ಬಂದು ಭಾಗವಹಿಸಿ, ಹಾಗೆಯೇ ಚಿತ್ರೋತ್ಸವದಲ್ಲಿ ನಡೆಯುವ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲೂ ತಾವು ಭಾಗವಹಿಸಬೇಕು. ಚಲನಚಿತ್ರ ಮತ್ತು ಬೇರೆ ಬೇರೆ ಅದರಲ್ಲಿರೋ ಅಂಶಗಳ ಬಗ್ಗೆ ಸಾಕಷ್ಟು ಚರ್ಚೆಯೂ ಆಗ್ತಾ ಇದೆ, ಅದರಲ್ಲಿ ನೀವು ಭಾಗವಹಿಸ್ಬೋದು. ವಂದನೆಗಳು.